ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷ ಈಗ ಸೋಲೊಪ್ಪಿಕೊಂಡಿದೆ. ಕೊನೆ ಕ್ಷಣದಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಬದಲಾಗಿದೆ. ಬಿಜೆಪಿ ಅಭ್ಯರ್ಥಿಗೆ 48 ಮತವನ್ನ ಮೈತ್ರಿಯ ನಾಯಕರು ಹಾಕಿಸಿದ್ದಾರೆ. ಕೈ ಅಭ್ಯರ್ಥಿಗಿಂತ ಹೆಚ್ಚು ಮತ ಪಡೆಯಬೇಕು ಅನ್ನುವಂತ ತಂತ್ರ ಬದಲು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ 35 ಮತಗಳಷ್ಟೇ ಲಭ್ಯವಾಗಿದೆ. ಕಾರಣ ಇಷ್ಟೇ, ಪಕ್ಷೇತರ ಅಭ್ಯರ್ಥಿಗಳು ಬಂದಿದ್ದರೆ ಲೆಕ್ಕಾಚಾರಗಳು ಇನ್ನೊಂದಿರ್ತಾ ಇತ್ತು. ಜೊತೆಗೆ ಬಿಜೆಪಿಯ ಇಬ್ಬರು ಈಗ ಒಂದು ಶಾಸಕರು ಕಾಂಗ್ರೆಸ್ಸಿಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಆ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ಒಂದೆರಡು ಮತಗಳನ್ನು ಕಾಂಗ್ರೆಸ್ನಿಂದ ಎಲ್ಲಾದರೂ ಅಡ್ಡ ಮತದಾನ ಮಾಡಿಸ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರು. ಬಟ್ ಅದು ಯಾವುದು ಕೂಡ ಸಾಧ್ಯ ಆಗಿಲ್ಲ. ಸೊ ಅದಿನ್ನೇನು ಆಗಲ್ಲ ಅಂತ ಹೇಳಿಬಿಟ್ಟು 48 ಮತಗಳನ್ನು ಹಾಕಿಸಿಕೊಂಡಂಗಿದೆ. ಓಕೆ, ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಕೊನೆಯ ಕ್ಷಣದಲ್ಲಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿ ಒಂದು ಟೆಸ್ಟನ್ನು ಮಾಡೇ ಬಿಡೋಣ ಅಂತ ಮೈತ್ರಿ ಪಕ್ಷ ಹೋಗಿತ್ತು. ಬಟ್ ಪಕ್ಷೇತರರು ಜೊತೆಗಿದ್ದು, ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್.ಟಿ. ಸೋಮಶೇಖರ್ ಅವರು ಜೊತೆಗಿದ್ದು, ಇನ್ನೆರಡು ಅಡ್ಡ ಮತದಾನ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂತಹ ಅತ್ಯುತ್ಸಾಹದಲ್ಲಿದ್ದಂಥವರಿಗೆ ಈಗ ಏನಂತ ಕರಿಬೇಕು ಇವರ ಸ್ಟ್ರಾಟಜಿಯನ್ನು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಭಾಳಷ್ಟು ಶಾಸಕರು, ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರು ಸುಮಾರು 70ಕ್ಕೂ ಹೆಚ್ಚು ಜನ ಇದ್ದರು. ಅದರಲ್ಲೂ ಕೂಡ 35 ಜನ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಅವರಿಗೆ ಮೊದಲ ಬಾರಿಗೆ ರಾಜ್ಯಸಭಾ ಚುನಾವಣೆಗೆ ಒಂದು ರೀತಿಯಲ್ಲಿ ಮತದಾನ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವ್ರು ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲೇನಾದರೂ ಟ್ವಿಸ್ಟ್ ಸಿಗ್ಬೋದು ಅನ್ನೋ ಲೆಕ್ಕಾಚಾರವೂ ಕೂಡ ಇತ್ತು. ಅಂದರೆ ಮತಗಳು ತಿರಸ್ಕೃತ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು. ಹಾಗಾಗಿ 2-3 ಬಾರಿ ಆ ಒಂದು ವೋಟಿಂಗ್ ಪ್ಯಾಟ್ರನನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸಂಜೆಯಿಂದನೂ ಕೂಡ ಅವರಿಗೆ ಟ್ರೈನಿಂಗನ್ನು ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವರು ತಪ್ಪು ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬೆಳಿಗ್ಗೆಯೂ ಕೂಡ ಸಾಕಷ್ಟು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ BJP ಮತ್ತು JDSಗೆ ಎಲ್ಲೋ ಸೋಮಶೇಖರ್ ಮತ್ತು ಆ ಒಂದು ಶಿವರಾಮ್ ಹೆಬ್ಬಾರ್ ಅವರು ಈ ರೀತಿ ಶಾಕ್ ಕೊಡ್ತಾರೆ ಅಂತ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ಅಂದರೆ ಕಾಂಗ್ರೆಸ್ ಅವರಿಗೆ ಅಗತ್ಯ ಇಲ್ಲ, ಹಾಗಾಗಿ ಅವರು ಆ ರೀತಿ ಕ್ರಾಸ್ ಔಟ್ ಮಾಡೋದಿಲ್ಲ ಅನ್ನೋ ವಿಶ್ವಾಸವೂ ಕೂಡ ಇತ್ತು. ಆದರೆ ಸೋಮಶೇಖರ್ ಅವರು ಮಾಡಾಗಿದೆ, ಶಿವರಾಮ್ ಹೆಬ್ಬಾರ್ ಅವರು ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಇಬ್ಬರೂ ಕೂಡ ಸ್ಪಷ್ಟವಾಗ್ತಾ ಇದೆ ಅವ್ರ ನಡೆ ಅಂತೂ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು 9:30-10 ಗಂಟೆ ಬಳಿಕ ಮೈತ್ರಿ ಪಕ್ಷಕ್ಕೆ ಅದು ಸ್ಪಷ್ಟವಾಗ್ತಾ ಬಂತು. ಹಾಗಾಗಿ ಅವರು ತಮ್ಮ ವರಸೆಯನ್ನು ಕೂಡ ಬದಲಾಯಿಸಿದ್ರು. ಇಲ್ಲ, ನಾವು ಪಿಚ್ ಟೆಸ್ಟ್ ಮಾಡೋದಕ್ಕೆ ಕಣಕ್ಕಿಳಿಸಿರ್ತಕ್ಕಂಥದ್ದು ಸೋಲು ಗೆಲುವು ಮುಖ್ಯ ಅಲ್ಲ ಅನ್ನೋದನ್ನು ಕೂಡ. ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ ಏನು 39 ಮತಗಳು ಬರಬೇಕಾಗಿತ್ತು, ಅದು 35ಕ್ಕೆ ಇಳಿತಾ ಇದೆ. ಅಂದರೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ BJP ತನ್ನ ತಂತ್ರವನ್ನು ಬದಲಿಸಿ 46 ಒಂದು ನಾರಾಯಣ ಸಾಬ್ ಬಾಂಡ್ಗೆ ಹಾಕಿಸ್ಕೋಬೇಕು ಅಂತ ಏನಿದ್ರು ಅದನ್ನು 48ಕ್ಕೆ ಹೆಚ್ಚಿಸ್ಕೊಂಡಿದ್ದಾರೆ. ಜೊತೆಗೆ 35 ಇರ್ತಕ್ಕಂಥ ಆ ಒಂದು ಕುಪೇಂದ್ರ ರೆಡ್ಡಿ ಅವರಿಗೆ ಇಬ್ಬರಿಂದ ಅಂದರೆ 2 ಮೈನಸ್ ಆಗಿದೆ. ಅಂದರೆ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಮೈನಸ್ಸು, ಜೊತೆಗೆ 2 ಎಕ್ಸ್ಟ್ರಾನ ಅವ್ನು ನಾರಾಯಣ ಸಾಬ್ ಬಾಂಡ್ಗೆ ಹಾಕಿಸೋ ಕಾರಣಕ್ಕೋಸ್ಕರವಾಗಿ 35ಕ್ಕೆ ಬಂದು ನಿಂತಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಮೈತ್ರಿ ಪಕ್ಷದ ಪಾಲಿಗೆ ಒಂದು ರೀತಿಯಲ್ಲಿ ಉಲ್ಟಾ ಪಲ್ಟಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕೊನೆಯ ಕ್ಷಣದಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಬದಲಾಯಿತು. ಸೊ ಅಲ್ಲಿ ಯಾವಾಗ ಪಕ್ಷೇತರರೂ ಇಲ್ಲ, ಜೊತೆಗೆ ಬಿಜೆಪಿಯಲ್ಲಿರುವಂಥ ಇಬ್ಬರು ಅಡ್ಡ ಮತದಾನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಯಾವುದು ಬೇಡವೇ ಬೇಡ, ಕೊನೆಯದಾಗಿ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಬರಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ನಲ್ಲಿ BJP 48 ಮತಗಳನ್ನು ಹಾಕಿಸಿಕೊಂಡಿದ್ದಾರೆ. ಕಾರಣ ಕಾಂಗ್ರೆಸ್ನಲ್ಲಿರುವಂಥ ಅಭ್ಯರ್ಥಿಗೆ 47 ಹೈಯೆಸ್ಟ್ ಮತಗಳನ್ನು ಹಾಕಿಸ್ಕೊಂಡಿರೋದು. ಅದಕ್ಕಿಂತಲೂ ಒಂದು ಮತ ಹೆಚ್ಚಿನೇ ಇರಲಿ ಅಂತ ಹೇಳಿ ಆ ತಂತ್ರಗಾರಿಕೆಯಲ್ಲಿ 48 ಮತಗಳನ್ನು BJPಯ ಅಭ್ಯರ್ಥಿಗೆ ಹಾಕಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು, BJPಯ ಓರ್ವ ಅಭ್ಯರ್ಥಿ ಈಗ ಗೆಲುವನ್ನು ಸಾಧಿಸೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕೊನೆಯ ಪ್ರಯತ್ನವನ್ನು ಮಾಡಿದ್ದು ಕುಪೇಂದ್ರ ರೆಡ್ಡಿ ಅವರು. ಏನಾದರೂ ಆಗಲಿ, ನಂಗೆ ಅವಕಾಶ ಕೊಡಿ, ನಾನೇನೋ ಮಾಡ್ತೀನಿ ಅಂತ ಹೇಳಿ ಕುಪೇಂದ್ರ ರೆಡ್ಡಿ ಅವರು ಹೊರಟರು. ಬೇಡ ಅಂತ ಹೇಳಿದರೂ ಕೂಡ ಅವ್ರು ಕೇಳಿರಲಿಲ್ಲ ಅಂತ.